ಟಗರು ಸಿನಿಮಾದ ಫಸ್ಟ್ ಡಿಸ್ಕಷನ್ ಆಗಿದೆ, ವಿಲನ್ ನೆಗೆಟಿವ್ ರೋಲ್ ಮಾಡ್ತಾ ಇರೋದು ಡಾಲಿ ಧನಂಜಯ್. ಹೀರೋ ಆಗಿ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಈಗ ನಾವು ಸಿನಿಮಾಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಟ್ಟಂತ ವಿಲನ್ ಮಾಡಿಬಿಟ್ರೆ ಹೆಂಗೆ ಕನೆಕ್ಟ್ ಆಗೋದು? ಬಟ್ ಒಂದು ಗೆಟಪ್ ಹಾಕೊಂಡು ಬಂದ ಸರ್. ಮತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ ರೌಡಿಗಳು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಸರ್. ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅದೆಲ್ಲ ಫಿಲಾಸಫಿನೇ ಮಾತಾಡಲ್ಲ. ಭಯ ಬೀಳಿಸ್ಬೇಕು, ಭಯ ಬೀಳಬಾರ್ದು ಅನ್ನೋ ಸಿದ್ಧಾಂತದಲ್ಲಿರ್ತಾರೆ. ವಸಿಷ್ಠ ಹೇಳ್ತಾರೆ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ಅಂತ. ತಿಂತಾ ಇದ್ರೆ ನಮ್ಮಮ್ಮ ನೆನಪಾಗ್ಬಿಟ್ಲು ಅಂತಾರೆ. ಆವಾಗ ಡಾಲಿ ಹೇಳ್ತಾರೆ ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ನೆನಪಾದ್ಲು, ಚೆನ್ನಾಗಿಲ್ಲ ಅಂದ್ರೆ ಮಾಡ್ದವ್ರಮ್ಮ ನೆನಪಾಗಿರೋದು ಅಂತ. ನನಗೆ ಸೂರಿ ಬೇರೆ ಅಲ್ಲ, ವಿಜಯ್ ಬೇರೆ ಅಲ್ಲ. ಯಾಕೆಂದ್ರೆ ಇಬ್ರು ದುನಿಯಾದಿಂದಾನೇ ಬಂದವರು. ಎಗೈನ್ ಸೂರ್ಯ ಅವರು ಟಗರು ಸಿನಿಮಾಗೆ ಮತ್ತೆ ಸೇರ್ಕೊಂಡ್ಮೇಲೆ ಟಗರು ಸಿನಿಮಾ ಬಂದು ಅದೊಂದು ಡಿಸ್ಕಷನ್ ಹಂತದಲ್ಲೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಹೋಯಿತು ಸರ್. ಅದರದ್ದು ಫಸ್ಟ್ ಟಗರು ಸಿನಿಮಾದ ಫಸ್ಟ್ ಡಿಸ್ಕಷನ್ ಆಗಿದ್ದೆ ವಿಲನ್ ನೆಗೆಟಿವ್ ರೋಲ್ ಮಾಡ್ತಾ ಇರೋದು ಡಾಲಿ ಧನಂಜಯ್. ಡಾಲಿ ಅಂತ ಹೆಸರು ಇರಲಿಲ್ಲ, ಧನಂಜಯ್ ಮಾಡ್ತಾರೆ, ಧನು ಮಾಡ್ತಾರೆ ಅಂದಾಗ ನಾನು ಸೂರ್ಯ ಅವ್ರಿಗೆ ಹೇಳಿದ್ದು ಆಲ್ಮೋಸ್ಟ್ ಆರು ವರ್ಷದಿಂದ ಇಲ್ಲ ಒಂದು 6 ಸಿನಿಮಾಗಳಿಂದ ಅವರು ಜನರ ಮನಸ್ಸಲ್ಲಿ ಹೀರೋ ಆಗಿ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಈಗ ನಾವು ಸಿನಿಮಾಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಪಟ್ಟಂತ ವಿಲನ್ ಮಾಡಿಬಿಟ್ರೆ ಹೆಂಗೆ ಕನೆಕ್ಟ್ ಆಗೋದು? ಸೀನ್ಸ್ ಸ್ಟ್ರಾಂಗ್ ಇರಲಿ ಅನ್ನೋ ಥರದ ಡಿಸ್ಕಷನ್ ಆಗ್ತಿತ್ತು. ಬಟ್ ಒಂದು ಗೆಟಪ್ ಹಾಕೊಂಡು ಬಂದ ಸರ್. ಅಂದರೆ ಏನು ಗೆಟಪ್ ಏನಲ್ಲ ಅದು. ಡಾಲಿ ಅವರು ಒಂದು ಚಿಕ್ಕ ಚಡ್ಡಿ ಅಂದರೆ ಜೀನ್ಸ್ದು ಒಂದು ಟೀ ಶರ್ಟು, ಆ ಕ್ಯಾಟ್ ಐಸ್ಗೇನೋ ಇದು ಇಟ್ಕೊಂಡು ಆ ಶಾರ್ಟ್ ಕಟಿಂಗು ಒಂಥರ ವಿಕೃತವಾಗಿ ನಕ್ಕಿದ್ರು. ಅಂದರೆ ಆ ಲುಕ್ಕಲ್ಲಿ ನಮಗೆ ವಾ ಅಂಡರ್ವರ್ಲ್ಡಲ್ಲಿ ಹಿಂಗಿರ್ತಾರ ಅನ್ನೋ ಥರದ್ದು. ಆಮೇಲೆ ಸಖತ್ ಇನ್ಫ್ಲೂಯೆನ್ಸ್ ಆಗೋಯ್ತು ಆ ಕ್ಯಾರೆಕ್ಟರ್. ಡಾಲಿ ಅನ್ನೋ ಪಾತ್ರ ಅಂಡರ್ವರ್ಲ್ಡ್ ಅಲ್ಲಿ ತುಂಬಾ ಸಂಚರಿಸ್ತು. ಹಿಂಗಿರ್ತಾರೆ, ಸ್ಟೈಲಿಶ್ ಆಗಿರ್ತಾರೆ. ಮತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ ರೌಡಿಗಳು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಸರ್. ಹೌದು, ಅಂದ್ರೆ ಒಳ್ಳೆ ಊಟ ಮಾಡ್ತಾರೆ, ಲ್ಯಾವಿಶ್ ಆಗಿರ್ತಾರೆ, ಡ್ರಿಂಕ್ ಮಾಡ್ತಾರೆ, ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅದೇನೋ ಗೊತ್ತಿಲ್ಲ ಸರ್, ಲೈಫ್ ಸ್ಪ್ಯಾನ್ ತುಂಬ ಕೇರೆ ಮಾಡಲ್ಲ ಅವರು. ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅದೆಲ್ಲ ಫಿಲಾಸಫಿನೇ ಮಾತಾಡಲ್ಲ. ಒಂದು ಇದರಲ್ಲಿ ಬದುಕ್ತಿರ್ತಾರೆ. ಒಂದು ಭಯ ಬೀಳಿಸ್ಬೇಕು, ಭಯ ಬೀಳಬಾರ್ದು ಅನ್ನೋ ಸಿದ್ಧಾಂತದಲ್ಲಿರ್ತಾರೆ. ಮಾಫಿಯಾ ಅವ್ರಿಗೆ ಅದರಲ್ಲಿ ಏನೋ ವಿಕೃತವಾದ ಸಂತೋಷ, ವಿಕೃತವಾದ ಗೌರವ ಸಿಗುತ್ತೆ. ಸೊ ಅದನ್ನೆಲ್ಲಾನು ಟಗರುಗೆ ಅಡಾಪ್ಟ್ ಮಾಡ್ಕೊಂಡ್ವಿ. ಮತ್ತು ಸೂರ್ಯ ಅವ್ರನ್ನ ಹೇಳಿದ್ನಲ್ಲ ಸರ್, ಅದೊಂದು ರಕ್ತದಲ್ಲೇ 4 ಥರದ ಶೇಡ್ ತೋರಿಸ್ತಾರೆ. ಸೊ ಅದು ತುಂಬ ಚೆನ್ನಾಗಾಯ್ತು. ಅದು ವಸಿಷ್ಠ ಅವರು ಮಾಡಿದ್ರು. ಆ್ಯಕ್ಚುಲಿ ಅವೆರಡು ಕ್ಯಾರೆಕ್ಟ್ರು, ಚಿಟ್ಟೆ ಮತ್ತು ಡಾಲಿ ಅವೆರಡು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಇದಾಯಿತು. ನನಗೀಗಲೂ ನೆನಪಿದೆ, ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ಶಿವಣ್ಣ, ಈ ಕಡೆ ಕೂತ್ಕೊಂಡು, ಆ ಕಡೆ ಲೆಫ್ಟಲ್ಲಿ ಅಂಕಲ್ ಕ್ಯಾರೆಕ್ಟ್ರು, ದುಡ್ಡಿರೋರು ಜಮೀನಿರೋರು ಮಾರ್ತಾರೆ, ದುಡ್ಡಿರೋರು ತಗೋತಾರೆ, ನಿಮ್ದೇನ್ರಿ ಮಧ್ಯೆ ಅಂತ ಶಿವಣ್ಣ ಹೇಳ್ತಾರೆ. ಏನೇ ತಕಡಿ ಇದ್ರು ಮಧ್ಯದಲ್ಲಿ ಒಂದು ಮುಳ್ಳಿರ್ಬೇಕಲ್ಲ ಸರ್ ಅಂತ ಅಂಕಲ್ ಕ್ಯಾರೆಕ್ಟರ್. ಕರೆಕ್ಟ್. ಓ ಮುಳ್ಳು ನೀವೇ ಒಪ್ಕೊಂಬಿಟ್ರಲ್ಲ ಅನ್ನೋ ಥರ ಡೈಲಾಗ್ ಬರುತ್ತೆ. ಬುದ್ಧಿ ಹೇಳ್ತಿರ್ತಾರೆ ಶಿವಣ್ಣ, ಇದೆಲ್ಲ ಬಿಟ್ಬಿಡ್ರಿ ಹಂಗೆ ಹಿಂಗೆ ಅಂತ. ಆವಾಗ ಸಡನ್ನಾಗಿ ಬಿಡಿ ಸರ್ ನಾವು ಗಂಡಸ್ರೆ ಅಂತ ಡೈಲಾಗ್ ಬರುತ್ತೆ. ಡಾಲಿ ಅವರು ಹೇಳ್ತಾರೆ, ಡಾಲಿ ಅವರು ವಸಿಷ್ಠ ಅವರು, ಚಿಟ್ಟೆ ಇಬ್ಬರಲ್ಲಿ ಒಂದು ಕ್ಯಾರೆಕ್ಟರ್ ಹೇಳುತ್ತೆ. ಆವಾಗ ಶಿವಣ್ಣ ಹೇಳ್ತಾರೆ, ಗಡ್ಡ ಮೀಸೆ ಬೆಳೆಸ್ಕೊಂಡಿರೋರೆಲ್ಲ ಗಂಡಸರು ಅನ್ನಂಗಿದ್ರೆ ಕರಡಿ ಎಲ್ರಿಗಿಂತ ದೊಡ್ಡ ಗಂಡಸು ಅಂತ. ಅದು ಸಖತ್ತಾಗಿ ಇದಾಯಿತು. ಆ ಸಿನಿಮಾ ಈಚೆಗೆ ಬಂದಮೇಲೆ ಆ ಡೈಲಾಗು, ಆಮೇಲೆ ವಸಿಷ್ಠ ಮತ್ತು ಡಾಲಿ ಅವರು ಬಿರಿಯಾನಿ ತಿಂತಿರ್ತಾರೆ ಅದೇ ಇದರಲ್ಲಿ. ಆವಾಗ ವಸಿಷ್ಠ ಹೇಳ್ತಾರೆ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಅಂತ. ತಿಂತಾ ಇದ್ರೆ ನಮ್ಮಮ್ಮ ನೆನಪಾಗ್ಬಿಟ್ಲು ಅಂತಾರೆ. ಆವಾಗ ಡಾಲಿ ಹೇಳ್ತಾರೆ ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ನೆನಪಾದ್ಲು, ಚೆನ್ನಾಗಿಲ್ಲ ಅಂದರೆ ಮಾಡ್ದವ್ರಮ್ಮ ನೆನಪಾಗಿದ್ರು ಅಂತ. ಸೊ ಆ ಥರದ್ದು ಡೈಲಾಗ್ಗಳು ಅದು ಟಗರು ಸಿನಿಮಾ ನನಗೆ ಡೈಲಾಗ್ ರೈಟರ್ ಆಗಿ ಅದೊಂದು
ದೊಡ್ಡ ಮಟ್ಟದ ಹೆಸರು ಚೆನ್ನಾಗಿತ್ತು ಸರ್, ಟಗರು ಡೈಲಾಗ್ಸ್ ಚೆನ್ನಾಗಿತ್ತು ಸರ್ ಅಂತ ಆಯಿತು. ಅದಾದಮೇಲೆ ದುನಿಯಾ ವಿಜಯ್, ವಿಜಯ್ ಕುಮಾರ್ ಜೊತೆ ಬಂದಿದ್ದು. ವಿಜಯ್ ಜೊತೆ ಅಂದರೆ ನನಗೆ ಸೂರಿ ಬೇರೆ ಅಲ್ಲ, ವಿಜಯ್ ಬೇರೆ ಅಲ್ಲ. ಯಾಕೆಂದರೆ ಇಬ್ಬರೂ ದುನಿಯಾಯಿಂದನೇ ಬಂದವರು. ಅವರಿಬ್ಬರದು ಮನಸ್ಥಿತಿ ಒಂಥರ ಹುಡುಕೋದು, ಮತ್ತೆ ಮಾಡಬೇಕು ಕೆಲಸ, ಏನಾದರೂ ಮಾಡಬೇಕು, ಬಿಟ್ಕೊಡಲ್ಲ, ಬಿಡಬಾರ್ದು. ಶುರು ಮಾಡಿದೀವಿ ಅಂದರೆ ಅದು ಹೋಗ್ಬೇಕು, ಸೋಲೋ ಗೆಲ್ವೋ ಎಂಡ್ ಕೊನೆವರೆಗೂ ಪ್ರಯತ್ನ ಪಟ್ನಪ್ಪ ಅನ್ನೋದು ಅದು ವಿಜಯ್ ಕ್ಯಾರೆಕ್ಟರು ಸರ್. ಈಗ 100 ಮೀಟರ್ಸು ಇಲ್ಲ 200 ಮೀಟರ್ಸೋ ಇಲ್ಲ 4000 ಮೀಟರ್ಸೋ ರನ್ನಿಂಗ್ ಬಿಟ್ಟರೆ ಓಡ್ತಿರ್ತಾನೆ. ಫಸ್ಟ್ ಯಾರೇ ಬಂದ್ರೂ ಇವನು ಆ ರನ್ನಿಂಗ್ನ ಕ್ಲೋಸ್ ಮಾಡಿಬಿಟ್ಟೆ ಮನೆಗೆ ಹೋಗೋದು. ನಾನು ಇವತ್ತು ಸೋತಿರ್ಬೋದು, ಬಟ್ ನಾಳೆ ಗೆಲ್ಲಬೇಕು. ನಾನು ಅವ್ನು ಫಸ್ಟ್ ಬಂದ್ಬಿಟ್ಟ ನಾನೇ ಕೊಡಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಅದು ಸೂರ್ಯ ಅವ್ರಿಗೂ ಇದೆ, ವಿಜಯ್ ಅವ್ರಿಗೂ ಇದೆ. ಅವರಿಬ್ಬರಿಂದ ಅದೊಂದು ಇದು ಚೆನ್ನಾಗಿತ್ತು ಸರ್. ಸೊ ಹಂಗೆ ವಿಜಯ್ ಕುಮಾರ್ ಜೊತೆ ಸಲಗ, ಆ ಸಲಗ ಸಿನಿಮಾ ಆಗಿದ್ದು ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್. ಅದು ಅದ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಹೇಗೆ ನಮ್ಮ ಟಗರು ಟೀಮೇ ಕೆಲಸ ಮಾಡಿದ್ದು. KP ಶ್ರೀಕಾಂತ್ ಅವರು ಪ್ರೊಡ್ಯೂಸರ್ ಆಗಿ. ಏನು ವಿಶೇಷ ಅಂದರೆ ವಿಜಯ್ ಕುಮಾರ್ ಫಸ್ಟ್ ಟೈಮ್ ಡೈರೆಕ್ಷನ್ ಬಟ್ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಟ್ರು ಅಂತ ಅನಿಸ್ಲಿಲ್ಲ. ಇದೇ ಆಗಲಿಲ್ಲ. ಕರೆಕ್ಟ್, ಚೆನ್ನಾಗಿ ಮಾಡ್ದ. ಮತ್ತು ನಾನು ವಿಜಯ್ ಬಗ್ಗೆ ಹೇಳೋದು, ಫಸ್ಟ್ ಟೈಮ್ ಒಬ್ಬ ಹೀರೋ ಆಗಿ ಸ್ಟಾರ್ ಆಗೋದು, ಆಮೇಲೆ ಫಸ್ಟ್ ಟೈಮ್ ಡೈರೆಕ್ಟರ್ ಆದಾಗ ಸ್ಟಾರ್ ಡೈರೆಕ್ಟರ್ ಆಗೋದು, ಎರಡೂ ಅದು ಚಿತ್ರರಂಗದಲ್ಲಿ ತುಂಬ ಕಡಿಮೆ, ರೇರ್ ಇದು. ಮತ್ತು ಮೊಮೆಂಟ್ಗಳು ಹಂಗೆ ಇತ್ತು. ಆವಾಗ ಸಲ್ಗ ಟೈಮಲ್ಲಿ ಈ ಮಹಾಮಾರಿ ಕರೋನಾ ಅದರದ್ದು ಒಂದು ಕರಿನೆರಳಿತ್ತು, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ. ಅಂತಹ ಸಮಯದಲ್ಲಿ ಬಂದಂಥ ಸಿನಿಮಾಗಳು. ಭೀಮಾ ಟೈಮು ಹಂಗೆ, ಭೀಮಾ ಟೈಮಲ್ಲೂ ಹಂಗೆ, ಅವೆರಡು ಸಿನಿಮಾ ಒಳ್ಳೆ ಕ್ರುಷಿಯಲ್ ಟೈಮಲ್ಲಿ ತಿರ್ಗಾ ಇಂಡಸ್ಟ್ರಿ ಇದಾಯಿತು ಸರ್. ನೀವು ಬಾಲ್ ಪೆನ್ನಾಗೆ ಪೆನ್ ಹಿಡಿತೀರಾ, ಆ ನಂಬಿಕೆ ನಿಮ್ಮನ್ನು ಬಿಡಲಿಲ್ಲ. ಆ ಪೆನ್ನಿನ ಗತ್ತು ತಾಕತ್ತು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿದೆ ನಿಮ್ಮನ್ನು. ನಿಮ್ಗೆ ಯಾವತ್ತಾದರೂ ಅನಿಸ್ತಾ ಈ ಬರಹ ನನ್ನನ್ನು ಗಟ್ಟಿಯಾಗಿ ನಿಲ್ಲಿಸುತ್ತೆ, ಅಥವಾ ಬರಹದಿಂದ ನಾನು ಸಕ್ಸಸ್ಫುಲ್ ರೈಟರ್ ಆಗಬಲ್ಲೆ? ಸರ್, ನಮ್ಮದು ನೆಲದ ಇದು ನಮ್ಮ ಕೋಲಾರ ಅವ್ರದ್ದು ಬಯಲುಸೀಮೆ. ಸೊ ನಮಗೆ ಅಲ್ಲಿ ಏನು ಅಂದರೆ ಫಲವತ್ತಾದ ಭೂಮಿ ಇದ್ರೂ ನೀರಿಲ್ಲ. ಸ್ವಲ್ಪ ಆಳಕ್ಕೆ ನೀರು ಹೋಗ್ಬಿಟ್ರು ಫ್ಲೋರೈಡ್ ನೀರು. ಸೊ ಅಂಥ ಸ್ಥಿತಿವಂತರೇನಿಲ್ಲ ಈ ಬಳ್ಳಾರಿ ಕಡೆ, ಮಂಡ್ಯ ಕಡೆ, ಮಲ್ನಾಡ್ ಕಡೆ, ಚಿಕ್ಕಮಗಳೂರು ಕಡೆ ಕಾಫಿ ಎಸ್ಟೇಟ್ಗಳು, ನದಿಗಳು ಓಡಾಡ್ತಾ ಇರ್ತವೆ. ನಮ್ಮಲ್ಲಿ ಕೋಲಾರಿಗರು ಏನೇ ಕೋಲಾರದ ನೆಲದಲ್ಲಿ ಚಿನ್ನ ಆವಾಗ ಈಗೆಲ್ಲ, ಬಟ್ ನೀರಿಲ್ಲ ಸರ್. ನಮ್ಗೆ ರೈತನಿಗೆ ಚಿನ್ನ ರೈತನ ಭೂಮಿಯಲ್ಲಿ ಸಿಕ್ಕಿದ್ರು ಅದು ಸರ್ಕಾರಕ್ಕೆ ಹೋಗುತ್ತೆ. ಆ ಅಪ್ಪನಿಗೆ ನೀರು ಸಿಕ್ಕಿದ್ರೆ ತಾನೇ ಅದು ಚಿನ್ನ. ಹೌದು. ಸೊ ಅಂತ ಇದು ಬಯಲುಸೀಮೆ ಅದೇನು ಕನ್ನಡ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರಿಂದ ನನಗೆ ಬರವಣಿಗೆ ಅದು ಏನೇ ಒಂದು ಸೆಂಟೆನ್ಸ್ ಇದ್ರೂ ಅದನ್ನು ನೀಟಾಗಿ ಬರ್ಕೊಂಡು, ಸೊ ಅದು ಪೆನ್ನು ಅಂತ ಬಂದಾಗ ಬಳಪದಿಂದ ಶುರು. ಬಳಪ ತಿನ್ನೋ ಬಳಪ ಬೇರೆ ಅನ್ಕೊಂಡು ಕರೆಕ್ಟ್ ಮಜಾ. ಸೊ ಗೌರ್ಮೆಂಟ್ ಶಾಲೆ ಇದು ನಮ್ಮ ಟೀಚರ್ಗಳಿಗೆ, ನಮ್ಮ ಕನ್ನಡ ಟೀಚರ್ ಇವತ್ತಿಗೂ ನೆನೆಸ್ಕೋಬೇಕು ಸರ್. ಇವತ್ತು ನಾನೇನೋ ಒಂದು ಸಣ್ಣ ಪುಟ್ಟ ಬರೀತಿದ್ದೀನಿ, ಇಲ್ಲ ಬರವಣಿಗೆಯಲ್ಲಿ ಏನೋ ಒಂದು ಹೆಸರು ಮಾಡ್ಕೋತಾ ಇದ್ದೀನಿ. ಒಂದು ಇವತ್ತು ನೀವು ಇಲ್ಲಿ ಕರೆದು ಕೂರಿಸ್ತಿದ್ದೀರಾ ಅಂದರೆ ನಮ್ಮ ಶಾಲೆ ಶಿಕ್ಷಕರು ನನಗೆ ತಲೆ ಮೇಲೆ ಹೊಡೆದು ಬರೆಸಿದ್ದೆ ಬರೆಯೋ ಅಂತ. ಯಾಕಂದರೆ ಮನೆಯಲ್ಲಿ ಆರಂಭದಲ್ಲಿ ಸಿನಿಮಾ ಬೇಡ ಅಂತ ಹೇಳಿದವರು, ಸಿನಿಮಾ ಸಹವಾಸ ಹೋಗಬೇಡ ಅಂತ ಹೇಳಿದವರು, ಅದನ್ನೆಲ್ಲ ಬದಿಗಿಟ್ಟು ಮಾಸ್ತಿಯವರು ಸಿನಿಮಾ ಅಂತ ಬಂದಾಗ, ಈಗ ಆ ಸಿನಿಮಾದಲ್ಲಿ ಕಂಡಂಥ ಯಶಸ್ಸು ನೋಡಿದಾಗ ಈಗ ಮನೆಯವರು ಏನಂತಾರೆ ಅಂತ. ನಾನು ಯಾವಾಗಲೂ 3 Idiots ಸಿನಿಮಾ ನನಗೆ ತುಂಬ ಇಷ್ಟ ಸರ್. ಓಕೆ.
ಆ ಸಿನಿಮಾನ ನಾನು ಎಲ್ಲ ಕಡೆನೂ ಮೆನ್ಷನ್ ಮಾಡ್ತೀನಿ. ಅದರದ್ದು ಲೈನೇ ಅದು. ನಿನ್ನ ಸಾಧನೆ ಏನು ಅನ್ನೋದಲ್ಲ, ನೀನು ಏನು ಅನ್ಕೊಂತೀಯ ಅದನ್ನು ಆ ದಿಕ್ಕಲ್ಲಿ ಹೋಗೋದು, ಆ ದಿಕ್ಕಲ್ಲಿ ನೀನು ಈ ದಿಕ್ಕಲ್ಲಿ ನಾನು ಹೋದ್ರೆ ನಾನು ಇಲ್ಲೇನೋ ಆಗ್ತೀನಿ ಅನ್ನೋದಿದೆಯಲ್ಲ, ಅದು ಆಗ್ತೀನಿ ಅಂತ ಅನ್ಕೋಬಾರ್ದು. ನಿನ್ನ ದಿಕ್ಕಲ್ಲಿ ನೀನು ಹೋಗು ಅಷ್ಟೇ. ಅದೇ ಲೈನು 3 Idiots. ಅದೇ ಇವತ್ತಿಗೂ ನಾನು ಬೇಜಾರು ಮಾಡ್ಕೊಳೋದು ಇಲ್ಲ ನಮಗೆ ಆಗೋದು ಅಂದರೆ, ತುಂಬ ಜನ ಇಂಜಿನಿಯರ್ಗಳು ಇಲ್ಲ ಡಾಕ್ಟರ್ಗಳು ಬಿಡಿ, ಡಾಕ್ಟರ್ ಆಗಬೇಕು ಅಂತಲೇ ಹೋಗಿರ್ತಾರೆ. ಬಟ್ ಈ ಇಂಜಿನಿಯರ್ಗಳಾಗೋರು ಮತ್ತು ತುಂಬ ಕೆಲಸಗಳಲ್ಲಿ ಇರೋರು, ಕೆಲಸ ಮಾಡ್ತಿರೋರು ಸರ್, ಅವ್ರ ಒಳಗಡೆ ಏನೋ ಬೇರೆ ಆಗಬೇಕು ಅಂತಿರುತ್ತೆ. ಕರೆಕ್ಟ್. ಬಟ್ ಪರಿಸ್ಥಿತಿ, ಅನಿವಾರ್ಯತೆ, ಬಟ್ ಬೇರೆ ಅವ್ರು ಅನ್ಕೊಂಡಿರೋದು ಅಲ್ಲದೆ ಬೇರೆ ಆಗ್ಬಿಟ್ಟಿದ್ರೆ ಚೆನ್ನಾಗೇ ಇದ್ದಾರೆ, ನಾನು ಆ ವಿಚಾರದಲ್ಲಿ ಹೇಳ್ತಿಲ್ಲ. ಬಟ್ ಒಳಗಡೆ ಒಂದಿರುತ್ತೆ, ಅದು ನಾನು ಆಗಿದ್ದಿದ್ರೆ ಇನ್ನೇನೋ ಆಗ್ಬೋದಾಗಿತ್ತು ಅನ್ನೋದು. ಅದು ಆದಷ್ಟು ಕಷ್ಟ ಇದೆ ಸರ್. ಆ ಲೈನ್ಗೆ ನಾವು ಅನ್ಕೊಂಡಿರೋದ್ರ ಮೇಲೆ ಲೈನ್ ಮೇಲೆ ಹೋಗೋದು ಕಷ್ಟ ಇದೆ. ಬಟ್ ಸ್ವಲ್ಪ ಸ್ಟ್ರಗ್ಲಿಂಗ್ ಮಾಡಬೇಕು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.